ಸಾಮಾಜಿಕ ಕಾರ್ಯಕರ್ತರು ಮತ್ತು ಕುಮಟಾದ ಕಲಾ ಗಂಗೋತ್ರಿ ಸಂಸ್ಥಾಪಕರಾದ ದಿವಂಗತ ದುರ್ಗಾದಾಸ್ ಗಂಗೋಳಿ ಅವರ ಜನ್ಮದಿನಾಚರಣೆ ನಿಮಿತ್ತ ಅವರ ಸ್ನೇಹಿತ ಬಳಗವು ಕುಮಟಾ ತಾಲೂಕು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪುಗಳನ್ನು ವಿತರಿಸುವ ಮೂಲಕ ಗಂಗೋಳಿ ಅವರ ಸೇವಾ ಕಾರ್ಯಗಳನ್ನು ಸ್ಮರಿಸಿತು. ಸಾಮಾಜಿಕ ಕಾರ್ಯಕರ್ತರು ಮತ್ತು ಕುಮಟಾದ ಕಲಾ ಗಂಗೋತ್ರಿ ಸಂಸ್ಥಾಪಕರಾದ ದಿವಂಗತ ದುರ್ಗಾದಾಸ್ ಗಂಗೋಳಿಯವರು ಸಾಮಾಜಿಕ ಕಾರ್ಯಗಳ ಜೊತೆಗೆ ಕಲಾ ಪೋಷಕರಾಗಿದ್ದರು. ಯಕ್ಷಗಾನ, ನಾಟಕ, ಬಯಲಾಟ ಸೇರಿದಂತೆ ಅನೇಕ ಕಲಾ ಪ್ರಕಾರಗಳ ಪ್ರದರ್ಶನಕ್ಕೆ ಸಹಾಯ ಸಹಕಾರ ನೀಡುವ ಜೊತೆಗೆ ಓರ್ವ ಉತ್ತಮ ಕಲಾ ಪೋಷಕರಾಗಿ ಗುರುತಿಸಿಕೊಂಡಿದ್ದರು. ಅವರು ಕಟ್ಟಿ ಬೆಳೆಸಿದ ಕುಮಟಾದ ಕಲಾ ಗಂಗೋತ್ರಿ ಇವತ್ತಿಗೂ ರಂಗಭೂಮಿ ಕಲಾವಿದರನ್ನ ಪ್ರೋತ್ಸಾಹಿಸುತ್ತಾ ಬಂದಿದೆ. ಅವರ ಕಲಾ ಸೇವೆಯನ್ನು ಸ್ಮರಿಸುವ ಉದ್ದೇಶದಿಂದ ದಿವಂಗತ ದುರ್ಗಾದಾಸ್ ಗಂಗೋಳಿ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅವರ ಕುಟುಂಬಸ್ಥರು, ಸ್ನೇಹಿತರ ಬಳಗವು ಕುಮಟಾ ತಾಲೂಕು ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಗಂಗೋಳಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಒಂದು ಮಹಾನ್ ಸಂಸ್ಥೆ ಇವತ್ತು ಯಕ್ಷಗಾನ ಪ್ರಪಂಚದಲ್ಲೇ ಯಾರು ಮುಟ್ಟಿರದೇ ಇರ್ತಕ್ಕಂಥ ಎತ್ತರಕ್ಕೆ ಬೆಳೆದಂತಹ ಸಂಸ್ಥೆ. ಅಂತಹ ಸಂಸ್ಥೆಯನ್ನು ಪ್ರತಿಷ್ಠಾಪಿಸಿ ನಮ್ಮ ಆತ್ಮೀಯ ಮಿತ್ರರಾದಂಥ ದುರ್ಗಾದಾಸ್ ಗಂಗೊಳ್ಳಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಇವತ್ತು ಅವರು ಹುಟ್ಟಿದಂಥ ಒಂದು ಶುಭ ದಿನ. ಅದರ ಪ್ರಯುಕ್ತವಾಗಿ ಅವರ ಮನೆಯ ಸಹೋದರ ಮಕ್ಕಳು ಎಲ್ಲ ಸೇರಿ ಪ್ರತಿ ವರ್ಷವೂ ಈಗಾಗಲೇ 16 ವರ್ಷದಿಂದ 20 ವರ್ಷದಿಂದ ಎಲ್ಲರಿಗೂ ಕೂಡ ಈ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರಿಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಬಾರದಿಲ್ಲ ಹೇಳುವ ಒಂದು ಮಹಾ ಸಂಕಲ್ಪವನ್ನು ಹೊತ್ತು ಹಣ್ಣು ಹಂಪಲುಗಳನ್ನು ಕೊಡ್ತಾ ಬಂದಿದ್ದೇವೆ. ಅದೇ ಪ್ರಯುಕ್ತವಾಗಿ ಇವತ್ತು ಯಾವುದೇ ಪಕ್ಷ, ಯಾವುದೇ ಪಂಗಡ ಏನೂ ನೋಡದೆ ಸೂರಜ್ ನಾಯ್ಕರವರಿದ್ದಾರೆ, ಹಾಗೂ ನಮ್ಮ ಶ್ರೀಯುತ ಮಧುಸೂದನವರಿದ್ದಾರೆ, ಹೊನ್ನಪ್ಪ ನಾಯ್ಕರವರಿದ್ದಾರೆ. ಎಲ್ಲ ಇಲ್ಲಿ ಯಾವುದೇ ಪಕ್ಷ ಇಲ್ಲ. ಆತ ಯಾವುದೋ ಪಕ್ಷವಿಲ್ಲದೆ ಸಮಾಜಕ್ಕಾಗಿ ಬಹಳ ದುಡಿದಂಥ ವ್ಯಕ್ತಿ. ಇವತ್ತಿನ ದಿನ ನಾವು ಕಲಾ ಗಂಗೋತ್ರಿಯವರು ಹಾಗೂ ಅವನ ಎಲ್ಲ ಆತ್ಮೀಯ ಬಂಧುಗಳು ಸೇರಿ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳುವ ಮಾತುದ್ದೇಶದಿಂದ ಫಲಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ದಿವಸ ಸೂರಜ್ ನಾಯ್ಕರವರು ಇದ್ದಾರೆ. ತಾವು ಮಿತ್ರರಾಗಿ ತಾವು ಯಾರಾದರೂ ಕೂಡ ಅವರ ಬಗ್ಗೆ ಪ್ರಶಂಸೆ ಒಂದು ಮಾತನ್ನು ತಮಗೆ ತಿಳಿದಲ್ಲಿ ತಾವೆಲ್ಲ ಒಟ್ಟೆ ಇದ್ದವರು. ಇವತ್ತು ವಿಶೇಷತೆ ಅಂದರೆ ನಮ್ಮೆಲ್ಲರ ಯುವಕರ ಕಣ್ಮಣಿಯಾಗಿದ್ದರು. ಬಹುಶಃ ನಾವೆಲ್ಲ ಈ ಯುವ ಕೂಟದಲ್ಲಿ ಅಥವಾ ಯುವಕರ ಜೊತೆಗೆ ಸಂಪರ್ಕ ಬೆಳೆದದ್ದು ಅಂದರೆ ಸನ್ಮಾನ್ಯ ದುರ್ಗಾದಾಸ್ ಗಂಗೊಳ್ಳಿ ಅವರಿಂದ ಅಂತ ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ. ಅವರು ಈ ತಾಲೂಕಿನ ಯುವಕರಿಗೆ ಮತ್ತು ಕಲಾ ಬಾಂಧವರಿಗೆ ಕೊಟ್ಟಂಥ ಕೊಡುಗೆ ಬಹುಶಃ ರಾಜ್ಯದಲ್ಲಿ ಯಾರೂ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ತಾಲೂಕಿನಲ್ಲಿ ಯುವ ಒಕ್ಕೂಟ ಕಟ್ಟಾಕಿ ನಂತರ ಕಲಾ ಗಂಗೋತ್ರಿ ಮಾಡಿ ಅದು ಎಷ್ಟೋ ಕಲಾವಿದರಿಗೆ ಸಹಾಯ ಹಸ್ತ ಕೊಟ್ಟಂಥವ್ರು ಅಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರ ಆದರ್ಶ ಇವತ್ತು ನಮ್ಮ ಜೊತೆಗಿದೆ, ಮುಂದೆ ಎಂದೆಂದೂ ನಮ್ಮ ಜೊತೆಗಿದೆ. ಇವತ್ತು ಅವ್ರ ಹುಟ್ಟುಹಬ್ಬದ ನಿಮಿತ್ತ ನಾವು ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರ ಕುಟುಂಬದ ಪರವಾಗಿ ರವಿ ಗಂಗೊಳ್ಳಿಯವರು ಮತ್ತು ಎಲ್ಲರೂ ಹರೀಶ್ ಇದ್ದಾರೆ. ವಿಶೇಷವಾಗಿ ಕಲಾ ಗಂಗೋತ್ರಿ ಪರವಾಗಿ ನಮ್ಮ ಗಣೇಶ್ ಭಟ್ರು, ಸಿರಿ ಮತ್ತು ನಮ್ಮ MT ಎಲ್ಲರೂ ಇದ್ದಾರೆ. ಅಶೋಕ್ ಗೌಡ್ರು ಇದ್ದಾರೆ. ನಮ್ಮ ದುರ್ಗಾದಾಸ್ ಗಂಗೊಳ್ಳಿಯವರ ಆಪ್ತ ಹೊನ್ನಪ್ಪಣ್ಣ ಇದ್ದಾರೆ, ಮಧುಸೂದನ್ ಇದ್ದಾರೆ, ನಮ್ಮ ಜಗದೀಶ್ ಹರಿಕಾಂತ್ ಇದ್ದಾರೆ, ನಮ್ಮ ಫ್ರಾನ್ಸಿಸ್ ಸರ್ ಇದ್ದಾರೆ. ಹೀಗೆ ಎಲ್ಲ ನಮ್ಮ ಇದು ನಮ್ಮ ಕಾಂತಣ್ಣ ಇದ್ದಾರೆ. ಎಲ್ಲ ಆತ್ಮೀಯರು, ನಾಗೇಶ್ ಹಾಕಿದ್ದಾರೆ, ಎಲ್ಲರೂ ಪಂಡಿತರಿದ್ದಾರೆ. ಹೀಗೆ ಎಲ್ಲ ಅವ್ರ ಜೊತೆಗಿದ್ದಂಥವ್ರು ಆ ಸಂದರ್ಭದಲ್ಲಿ ಅವರ ಸಮಾಜ ಸೇವೆ ಭಾಳ ವಿಶೇಷವಿತ್ತು. ಆ ಕಾರಣಕ್ಕೆ ಇವತ್ತು ಅವ್ರು ನೆನಪಿಟ್ಕೊತಾ ಇದ್ದೀವಿ. ಅವ್ರ ಆದರ್ಶ ಮಾತ್ರ ನಾವು ಎಂದಿಗೂ ಮರೆಯೋದಿಲ್ಲ. ಅವ್ರ ಆದರ್ಶ ಎಂದೂ ಇಟ್ಕೋಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಅವರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅಂತ. ಈ ಸಂದರ್ಭದಲ್ಲಿ ಕಲಾ ಗಂಗೋತ್ರಿಯ ಗೌರವಾಧ್ಯಕ್ಷ ಶ್ರೀಧರ ನಾಯ್ಕ್, ಅಧ್ಯಕ್ಷರಾದ MT ನಾಯ್ಕ್, ಖಜಾಂಚಿ ಅಶೋಕ್ ಗೌಡ, ಕಾರ್ಯದರ್ಶಿ ವಸಂತ ಪಂಡಿತ, ರವಿ ಗಂಗೊಳ್ಳಿ, ಹೊನ್ನಪ್ಪ ನಾಯಕ್, ಮಧುಸೂದನ್ ಶೇಟ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.